ವೇಟ್ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ 2 ಮಿನಿಟ್ಸ್ ನಿಮ್ಮ ಹತ್ರ ಟೈಮ್ ಇದ್ದರೆ ಈ ಒಂದು ಕಥೆನ ನೀವು ಕೇಳಿ. ಏನಂತ ಅಂದರೆ ತುಂಬ ಜನಕ್ಕೆ ಕತೆ ಓದೋ ಹವ್ಯಾಸ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಕತೆ ಬರೆಯೋ ಹವ್ಯಾಸ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ ಕತೆನ ಕೇಳಿಸ್ಕೊಳ್ಳೋ ಹವ್ಯಾಸ ಇರುತ್ತೆ. ಸೊ ಇವತ್ತು ನಾನು ಕತೆನ ಹೇಳ್ತಾ ಇದ್ದೀನಿ, ನೀವು ಕತೆನ ಕೇಳಿಸ್ಕೊಳ್ಳಿ. ಈ ಕತೆ ಕೇಳಿದ್ಮೇಲೆ ನೀವು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಕೂಡ ಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡ್ತೀರಾ. ಅಷ್ಟು ಚೆನ್ನಾಗಿರುವಂಥ ಕತೆನ ನಾನಿವತ್ತು ನಿಮಗೆ ಹೇಳ್ತಾ ಇದ್ದೀನಿ. ಈ ಸ್ಟೋರಿ ಯಾರಿಗಾದರೂ ರಿಲೇಟೆಡ್ ಆಗಿದ್ದರೆ ಆ್ಯಂಡ್ ಇದರಿಂದ ಯಾರಿಗಾದರೂ ಬೇಜಾರಾಗಿದ್ದರೆ ಫಸ್ಟೇ ನಾನು ಸಾರಿ ಕೇಳ್ಬಿಡ್ತೀನಿ. ಬಟ್ ಇದು ಯಾವುದೇ ರೀತಿ ಯಾರಿಗೆ ನೋವಾಗಲಿ ಅಂತ ಹೇಳ್ತಿರೋವಂಥ ಕಥೆಯಲ್ಲ. ರಾಂಪುರ ಅನ್ನೋ ಊರಲ್ಲಿ ರಾಧಾ ಅಂತ ಒಂದು ಹುಡುಗಿ ಇರ್ತಾಳೆ. ಅವಳಿಗೆ ಪಾಪ ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮ ಇಬ್ಬರು ಕೂಡ ತೀರ್ಕೊಂಡಿರ್ತಾರೆ. ಸೊ ಅವಳನ್ನ ಅವ್ರ ಅಜ್ಜಿ ತಾತ ಇಬ್ಬರು ನೋಡ್ಕೊತಿರ್ತಾರೆ. ಅವಳ ಎಜುಕೇಷನ್ ಎಲ್ಲ ಮುಗಿಸಿ ಬೆಂಗಳೂರಲ್ಲಿ ಇಂಟರ್ವ್ಯೂ ಕೂಡ ಕೊಟ್ಟಿರ್ತಾಳೆ. ಸೊ ಒಂದಿನ ಬೆಂಗಳೂರಿಂದ ಕಾಲ್ ಬರುತ್ತೆ, ನೀವು ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿದ್ದೀರಾ, ತಕ್ಷಣ ಬೆಂಗಳೂರಿಗೆ ಬರಬೇಕು ಅಂತ ಹೇಳಿ ಕಾಲಲ್ಲಿ ಹೇಳ್ತಾರೆ. ಅದಕ್ಕೆ ಅವಳು 1 ನಿಮಿಷನೂ ಹಿಂದೆ ಮುಂದೆ ಯೋಚನೆ ಮಾಡದೆ ಬೆಂಗಳೂರಿಗೆ ಹೋಗೋದಕ್ಕೆ ರೆಡಿ ಆಗಿರ್ತಾಳೆ. ಆದರೆ ಅವ್ರ ಅಜ್ಜಿ ತಾತಂಗೆ ಅವಳನ್ನ ಬೆಂಗಳೂರಿಗೆ ಕಳಿಸೋದಕ್ಕೆ ಚೂರೂ ಇಷ್ಟ ಇರಲ್ಲ. ಸೊ ಮೊಮ್ಮಗಳು ಆಸೆ ಪಟ್ಟಿದ್ದಾಳೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರನ್ನ ಬೆಂಗಳೂರಿಗೆ ಕಳಿಸ್ತಾಳೆ. ಊರನ್ನ ಬಿಟ್ಟು ಬಂದಿರೋ ಅಂತ ರಾಧಂಗೆ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಸೊ ರಾಧಾ ಮನಸ್ಸಲ್ಲೇ ಗೊತ್ತಿಲ್ಲದೆ ಇರೋ ಊರಿಗೆ ಬಂದು ನಾನು ತುಂಬ ದೊಡ್ಡ ತಪ್ಪು ಮಾಡಿದೆ ಅಂತ ಕೊರಗ್ತಾ ಇರ್ತಾಳೆ. ಆಗ ಅವಳ ಕಣ್ಣಿಗೆ ಬಿದ್ದಿದೆ ಅವಳ ಫ್ರೆಂಡ್ ರಮ್ಯಾ ರಾಧನ ಸ್ಕೂಲ್ ಫ್ರೆಂಡ್ ಆಗಿರ್ತಾಳೆ. ಸೊ ರಾಧಾ ರಮ್ಯನ್ ನೋಡಿದ ತಕ್ಷಣ ರಮ್ಯನ ಹತ್ರ ಓಡ್ ಬರ್ತಾಳೆ. ಆದರೆ ರಮ್ಯಾ ರಾಧಾ ಯಾರು ಅಂತ ಗೊತ್ತಿಲ್ಲ ಅನ್ನೋ ಥರನೇ ಸುಮ್ಮನೆ ನಿಂತ್ಕೊಂಡಿರ್ತಾಳೆ. ರಮ್ಯನ್ ಮುಖದಲ್ಲಿ ಭಯ ಆತಂಕ ಎದ್ದು ಕಾಣಿಸ್ತಾ ಇತ್ತು. ಇದನ್ನು ಗಮನಿಸಿದ ರಾಧಾ ಏನಾಯಿತು ಏನು ಅಂತ ಕ್ವಶನ್ಸ್ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆದರೆ ರಮ್ಯಾ ಮಾತ್ರ ಯಾವುದಕ್ಕೂ ಆನ್ಸರ್ ಮಾಡ್ತಿರಲ್ಲ. ರಮ್ಯಾ ಅವ್ರ ತಂದೆ ಮತ್ತು ತಾಯಿ ರಮ್ಯಾನ್ನ ಹುಡುಕೊಂಡು ರಮ್ಯಾ ಇರೋ ಜಾಗಕ್ಕೆ ಬರ್ತಾರೆ. ಆಗ ರಾಧಾ ಮನಸ್ಸಲ್ಲಿ ಈ ರಮ್ಯಾಗೆ ಏನಾಗಿದೆ, ಯಾಕೆ ಅವಳು ಮನೆ ಬಿಟ್ಟು ಬಂದಿದ್ದಾಳೆ, ಅವ್ರ ಅಪ್ಪ ಅಮ್ಮ ಯಾಕೆ ಇವಳನ್ನ ಹುಡ್ಕೊಂಡು ಬಂದಿದ್ದಾರೆ ಅಂತ ತುಂಬಾ ಕ್ವಶನ್ಸ್ಗಳು ಅವಳ ತಲೆಯಲ್ಲಿ ಓಡ್ತಾ ಇರುತ್ತೆ.